ಸಿಎಂ ತವರಿನಲ್ಲೇ ಕಲುಷಿತ ನೀರಿಗೆ ಯುವಕ ಬಲಿಯಾಗಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗದೆ 20 ವರ್ಷದ ಕನಕರಾಜ್ ಸಾವನ್ನಪ್ಪಿದ್ದಾನೆ. ಮೈಸೂರಿನ ಕೆಸಾಲುಂಡಿ ಗ್ರಾಮದ ಕನಕರಾಜ್ ನಿನ್ನೆ ಕಲುಷಿತ ನೀರು ಕುಡಿದು ಅಸ್ವಸ್ಥರಾಗಿದ್ರು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ. ಕಲುಷಿತ ನೀರು ಸೇವಿಸಿ 35ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಿಗೆ ಮೈಸೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆ ಹಾಗೂ ಗ್ರಾಮಕ್ಕೆ ಶಾಸಕ ಜಿಟಿ ದೇವೇಗೌಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸಿದ್ರು ಶಾಸಕ ಜಿಟಿ ದೇವೇಗೌಡ. ಮೈಸೂರಿನಲ್ಲಿ ಕಲುಷಿತ ನೀರಿಗೆ ಯುವಕ ಬಲಿ ಪ್ರಕರಣ ಮೂಡ ಆಯುಕ್ತರಿಗೆ ಕರೆ ಮಾಡಿದ್ದಾರೆ ಶಾಸಕ ಜಿಟಿ ದೇವೇಗೌಡ. ಮೂಡ ಆಯುಕ್ತರಿಗೆ ಕ್ಲಾಸ್ ತೆಗೆದುಕೊಂಡ್ರು ಶಾಸಕರು. ಮೂಡ ಇಂಜಿನಿಯರ್ ರವಿ ಸಸ್ಪೆಂಡ್ಗೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ ಕೆ ರವಿ ಅಂತ ಅವ್ನು ಸ್ವಂತ ಪ್ರೈವೇಟ್ ಸ್ವಂತ ಲೇಔಟ್ ಮಾಡೋ ಕೆಲಸ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡ್ಲಿಲ್ಲ. ಕೆಸಾಲುಂಡಿ ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇದೆಲ್ಲ ಸೀರಿಯಸ್ ಆಗಿದೆಯಲ್ಲ. ಹೇಳ್ತೀನಿ ನಿಮ್ಗೆ, ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಾಗಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನ ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ 1 ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದು ಅನಾಹುತ, ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡಿದಾರೆ. ಬಹಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟ್ ಆಗಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸವ್ರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ, ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಯಾವ ನಿಮ್ ಎಸ್ಸಿಗಳು ಅವರಲ್ಲ, ಅವ್ರು ಯಾವ ಎಸ್ಸಿಗಳು ಏನು ಅವರೆಲ್ಲ ನೋಡಿ, ಅವರು ಮೊದಲು ಇಲ್ಲಿ ಕಳಿಸಿ ಇಲ್ಲಿ CM ಬರೋ ಚಾನ್ಸಸ್ ಇದೆ.